ಈಗ ಪೆಟ್ರೋಲ್ ಹಾಕಿಸ್ಕೊಂಡು ಕೊಯಮತ್ತೂರು ಕಡೆ ಹೊರಟು ನೋಡ್ತಾ ಇರ್ಬೋದು ಸ್ನೇಹಿತರೆ. ಗೋಯಿಂಗ್ ಟು ಕೊಯಮತ್ತೂರು ಇಶಾ ಫೌಂಡೇಶನ್ ಫಸ್ಟು ಹೋಗೋದು ಅಂತ ಪ್ಲ್ಯಾನ್ ಆಗಿದೆ ಈಗ. ಹಾಗಾಗಿ ಇಶಾ ಫೌಂಡೇಶನ್ ಕಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಹೋಗೋಣ. ಯಾಕೆ ನೋಡಿ ಇಲ್ಲಿ ಸದ್ಯಕ್ಕೆ ಈಗ ನೋಡಿ ಟೀಗೆ ನಿಲ್ಲಿಸಿದ್ದೀವಿ ಇಲ್ಲಿ ಮುಂದೆ. ಅಷ್ಟು ಟೀಗೆ ಕುಡ್ಕೊಂಡು ಚೂರು ಇದು ಮಾಡ್ಕೊಂಡು ಹೋಗೋಣ ಅಂತೇಳಿ ಬನ್ನಿ. ಈಗ ನಾವು ಟ್ರಾಪ್ ಹಾಕಿರೋ ಬಂದ್ ತಗಲಕೊಂಡ್ರೆ ಏನ್ ಮಾಡ್ಬೇಕು? ಐಸಲ ಕಡೆ ಪುಸ್ಕು ಏನಯ್ಯ ನನ್ನ ಮಗ ಅಂಥದ್ದು ಮಾಡಬಾರ್ದು ಮಾಡ್ಬಿಟ್ರದು ಇಲ್ಲ. ನಿನ್ ಮನ್ಸು ದೊಡ್ಡದು, ನೀನು ಆ ಥರ. ನೋಡಿ ಸ್ನೇಹಿತರೆ, ಈಗ ಟೀ ಕುಡ್ಕೊಂಡು ಎಲ್ಲ ಇಲ್ಲಿಂದ ಹೊರಟು ಮತ್ತೆ ನಮ್ಮ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದೊಂದೇ ಗಾಡಿ ಈಗ ರೋಡ್ನ ಮೇಲೆ ಸವಾರಿ. ನೋಡಿ ಇಲ್ಲಿಂದ ತಮಿಳುನಾಡು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನೋಡಿ ವೆಲ್ಕಮ್ ಟು ತಮಿಳುನಾಡು, ಕರ್ನಾಟಕ ಎಂಡ್. ನೋಡ್ತಾ ಇರ್ಬೋದು ಕರ್ನಾಟಕ ದಿ ಎಂಡ್. ಕೊಯಮತ್ತೂರಿಗೆ ಇನ್ನು 113 ಕಿಲೋಮೀಟರ್ ಇದೆ. ಇನ್ನೂ 3 ಅವರ್ ಜರ್ನಿ ಇದೆ. ಎಲ್ಲೇ ಹೋದರೂ ಇವರೊಬ್ಬರು ಸಿಗ್ತಾರಪ್ಪ ನಮಗೆ, ಏನಾರು ಹೇಳಿ. ಹಂಗಾಗಿ ನೋಡಿ ಕೊಯಮತ್ತೂರು ತಮಿಳುನಾಡು. ಈಗ ತಮಿಳುನಾಡು ಎಂಟ್ರಿ ಆಗಿದ್ದೀವಿ ನಾವು. ವೆಲ್ಕಮ್ ಟು ತಮಿಳುನಾಡು. ಇಲ್ಲಿಂದ ನೋಡೋದಕ್ಕೆ ಹಿಂಗೆ ಹೇಳ್ತೀನಿ ಅಂತಲ್ಲ, ಸ್ವರ್ಗ ಅಂತಲೇ ಹೇಳ್ಬೋದು. ಕೊನೆಗೆ ನಾವು ಇಶಾ ಫೌಂಡೇಶನಿಗೆ ಬಂದಾಯಿತು. ಈಗ ಏನಿದ್ರು ಪಾರ್ಕಿಂಗ್ ಮಾಡಬೇಕು. ಆದರೆ ನಮ್ಮ ಹುಡುಗರು ಹೆಚ್ಚು ಕಮ್ಮಿ 15 ಕಿಲೋಮೀಟ್ರು ಹಿಂದಿದ್ದಾರಂತೆ. ನಾವೇ ಫಸ್ಟ್ ಬಂದೀವಿ. ನಾನೇ ಲೇಟು ಅಂದ್ಕೊಂಡ್ರೆ ನನಗಿಂತ ಲೇಟಾಗಿದ್ದಾರಲ್ಲ ಅಂತ ಶಾಕ್ ಆಗ್ತಾಯಿದೆ. ಅಯ್ಯೋ ಭಗವಂತ ಮರಳಿಸಿದ್ದ. 10 ರೂಪಾಯಿ 2 ಗಾಡಿ ದೊಗಡ್. ₹10 ಟಿಕೆಟ್, ಬೈಕ್ ಪಾರ್ಕಿಂಗ್ ₹10 ನೋಡಿ. ಇಷ್ಟಾಗಿ ಬಂದರೆ ಬೈಕ್ ಪಾರ್ಕಿಂಗಿಗೆ ₹10 ಕೊಟ್ಟೆ ಫ್ರಂಟಿಗೆ. ಶಿವನ ಸ್ಟ್ಯಾಚ್ಯು ಕಣ್ಮುಂದೆ ಹೆಂಗೆ ಕಾಣ್ತಾ ಇದೆ ಅಂತೇಳಿ ಈಗಾದರೂ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ನೀವ್ಯಾಕೆ ಫೋಟೋ ತೆಗ್ಸೋಣಲ್ಲ? ನಮಗೆ ಯಾರು ತೆಗಿಯೋರಿಲ್ಲ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ತೆಕ್ಕೊಡ್ತೀವಿ ಬರ್ರಿ. ತೀರಾ ಯಾಕೆ ಫೀಲ್ ಆಗ್ತಿದೆ? ಕಣ್ಣೀರೆಲ್ಲ ಹಾಕ್ಬೇಡ ಬಿಡು. ಒಂದು ನಿಮಿಷ ಇರಿ ಸರ್, ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀನಿ.
ನಾವು ಇವತ್ತು ಇಶಾ ಫೌಂಡೇಶನ್ಗೆ ತಲುಪಬೇಕು ಅಂತಿತ್ತು, ತಲುಪಿದ್ದೀವಿ. ನಾನು ಇಷ್ಟು ಸತಿ ಬಂದರೂ ಕೂಡ ನಿಮಗೆ ತೋರಿಸಿರೋದು ಬೆಳಗ್ಗೆನ ಇಶಾ ಫೌಂಡೇಶನ್ ಮಾತ್ರ. ಇವತ್ತು ನೈಟ್ನ ಇಶಾ ಫೌಂಡೇಶನ್ ಏನು ಅಂತ ತೋರಿಸ್ತೀನಿ. ಯಾಕೆಂದರೆ ನೈಟು 7 ಗಂಟೆಯಿಂದ 7 ತನಕ ಒಂದು ಲೇಸರ್ ಶೋನ ನಡೆಯುತ್ತೆ. ಲೇಸರ್ ಶೋ ಯಾಕಪ್ಪ ಅಂದರೆ ಒಂದು ಏನು ಶಿವನ ಸ್ಟ್ಯಾಚ್ಯೂ ಇರುತ್ತೆ, ಅದ್ರ ಮೇಲೆ ಲೇಸರ್ನ ಬಿಡ್ತಾರೆ, ಲೈಟಿಂಗ್ಸ್ನ ಹಾಕ್ತಾರೆ. ಅದು ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಹಾಗಾಗಿ ಅದನ್ನ ನಿಮಗೂ ತೋರಿಸ್ತೀನಿ, ನೋಡಿ ಖುಷಿ ಪಡಿ. ಸ್ನೇಹಿತರೆ, ಲೇಸರ್ ಶೋ ನೋಡೋಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತೇಳಿ. ಏನು ಸಗದಾಗಿ ಕಾಣ್ತಾ ಇದೆ. ಏನಲ್ಲಿ ವೈಟ್ ಲೈಟ್ ಆ ಕಡೆ ಈ ಕಡೆ ನೋಡ್ತೀರಾ, ಅದರಲ್ಲೇ ಲೇಸರ್ ಲೈಟ್ಗಳು ಬಿಡೋದು. ಹಾಗಾಗಿ ಇದು 7 ಗಂಟೆಯಿಂದ 7:15 ಗಂಟೆನ ಶೋ ನಡೆಯುತ್ತೆ ಅಷ್ಟೇ. ಪ್ರತಿದಿನ ಇರುತ್ತೆ, ನೋಡ್ತಾ ಇರ್ಬೋದು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳೇ ತುಂಬ ಜನ ಇದ್ದಾರೆ ಇವತ್ತು. ಹಾಗಾಗಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಇದೆ. ಇಷ್ಟೊತ್ತಾದರೂ ಸಂಜೆ ಆದರೂ ಕೂಡ ಇಷ್ಟು ಜನ ಇದ್ದಾರೆ. ನಿಮ್ದು ಸಬ್ಸ್ಕ್ರೈಬ್ ನೋಡಿ, ನಮ್ಮ ಸಬ್ಸ್ಕ್ರೈಬ್ ಮಾಡ್ತಾರಂತೆ ರೈಡರು ಇದೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಹೊಸಬ್ರು. ಥ್ಯಾಂಕ್ ಯು. ಏನ್ ಹೆಸರು? ಉದಯ್ ಕಿರಣ್ ಸ್ವಾಮಿ. ಓಕೆ, ಥ್ಯಾಂಕ್ ಯು. ನೋಡಿ ಹೆಂಗ್ ಸೆಟ್ ಮಾಡ್ಯಾರ ನೋಡ್ರಿ ರೀ, ಹೆಂಗ್ ಸೆಟ್ ಮಾಡ್ಯಾರೆ. ಸಕ್ಕತ್ ಸೆಟ್ ಮಾಡ್ಯಾರ, ಮಾತ್ರ ಸಗದಾಗಿತ್ತ. ನೋಡಿ ಸ್ನೇಹಿತರೆ, ಹೆಂಗಿದ್ರು? ಬಂದಿತ್ತು ಸಾಕಾಯ್ತು ಬ್ರಾ. ಲೇಸರ್ ಶೋ ಚೆನ್ನಾಯ್ತಾ ಮೈಕಲ್ ಬ್ರೋ? ಸ್ವರ್ಗ ಬೆಳಗ್ಗೆ ಹೊತ್ತು ಅಲ್ಲಿ ಇದಕ್ಕೆ ಹೋಗ್ಬೇಕು, ಇನ್ನೊಂದು ಇದೆಯಲ್ಲ ಇಲ್ಲಿ ಅಲ್ಲ, ಈಗ ಲೇಸರ್ದು ಏನ್ ಅನಿಸ್ತು? ಹೌದಾ, ಸಗತ್ತಾ ಬ್ರೋ? ಹೆಂಗ ಅನಿಸ್ತು? ಚೆನ್ನಾಗಿತ್ತಾ? ನೋಡಿ ಮೇಡಮ್ ಹೆಂಗ ಹೇಳು ಏನಾಗಲ್ಲ. 500 ಕಿಲೋಮೀಟರ್ ಹೊಡೆದಿರೋದಕ್ಕೂ ಸಾರ್ಥಕ ಆಯ್ತು. ನೋಡಿ ಎಷ್ಟೊಂದು ಜನ ನೋಡಿ ಲೇಸರ್ ಶೋ ನೋಡ್ಬಿಟ್ಟು ಎಷ್ಟು ಜನ ಹೋಗ್ತಾ ಇದಾರೆ ನೋಡಿ ಈಗ. ನೋಡಿ ಅದೇ ನೋಡಿ ಸಾಕಷ್ಟು ಜನ ಏನು ನಾವು ನೋಡ್ತಾ ಇದೀವಲ್ಲ, ಎಷ್ಟು ಜನ ನೈಟ್ ಆದರೂ ಕೂಡ ಎಷ್ಟು ಜನ ಲೇಸರ್ ಶೋ ನೋಡಕ್ ಬಂದಿದ್ರು ಅಂತೇಳಿ. ನೋಡಿ ಮುಗಿದ ಕೂಡಲೇ ಎಷ್ಟೊಂದು ಜನ ವಾಪಸ್ ಹೋಗ್ತಾ ಇದ್ದಾರೆ. ಆರಾಮಾದೆ.